ನೀವೆಲ್ಲರೂ ಕೂಡ ನೊಂದು ಬೆಂದು ಕಣ್ಣೀರು ಹಾಕಿ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಿನೇ ಇವತ್ತು ಎಷ್ಟೋ ಜನ ಕಷ್ಟಕ್ಕೆ ಗುರಿಯಾಗಿದ್ದಾರೆ, ಎಷ್ಟೋ ಜನ ನೋವಲ್ಲಿದ್ದೀರಾ, ಎಷ್ಟೋ ಜನ ಇವಾಗ ನನ್ನ ಜೊತೆಗೆ ರಾಯರಿದ್ದಾರಂತ ಎಲ್ಲ ನೋವುಗಳನ್ನ ಮರೆತು ನಗ್ನಗ್ತಾ ಬದುಕ್ತಾ ಇದ್ದೀರಾ ಅಂತ ಅಂದರೆ ವಜ್ರ ಅಲ್ಲದೆ ಮತ್ತೇನು ನೀವು. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕ್ಷಮೆ ಇರಲಿ, ವಿಡಿಯೋ ಸ್ವಲ್ಪ ತುಂಬ ಲೇಟಾಗಿ ವಿಡಿಯೋಸ್ ಬರ್ತಾ ಇದೆ ನಂದು. ಅಂದರೆ ಸ್ವಲ್ಪ ಕೆಲಸದ ಒತ್ತಡ ತುಂಬ ಆಗಿರೋದ್ರಿಂದ ವಾರಕ್ಕೊಂದು ವಿಡಿಯೋ ಅಷ್ಟೇ ಬರ್ತಾ ಇದೆ. ಬಟ್ ಇನ್ನು ಮುಂದೆ ಜಾಸ್ತಿ ವಿಡಿಯೋಸ್ನ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಯಾಕಂದರೆ ಡೈಲಿ ನಿಮ್ಮ ಜೊತೆಗೂ ಕೂಡ ಮಾತಾಡಿ ಒಂದು ಬಾಂಧವ್ಯ ರಾಯರು ಕೊಟ್ಟಂತಹ ಕುಟುಂಬ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅದೇನಂದರೆ ಮಾತಾಡಿಲ್ಲ ಅಂದರೆ ನನಗೂ ಕೂಡ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಡುತ್ತೆ. ನಿನ್ನೆ ವಿಡಿಯೋಸ್ಗೆ ತುಂಬ ಜನ ಕಮೆಂಟ್ ಮಾಡಿದಿರಿ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಇವತ್ತು ರಾತ್ರಿ ರಿಪ್ಲೈ ಮಾಡ್ತೀನಿ ನಾನು. ಪ್ರತಿಯೊಬ್ಬರಿಗೂ ತಡ ಆಗ್ತಾಯಿದೆ, ಕ್ಷಮೆ ಇರಲಿ. ನೋಡಿ, ಇವತ್ತಿನ ವಿಡಿಯೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋನ ನಾವು ಒಂದು ಜೋಕ್ ಹೇಳ್ತಾ ನಿಮಗೆ ಶುರು ಮಾಡ್ತೀನಿ. ಯಾಕಂದರೆ ನೀವು ಕೂಡ ನಗ್ನಾಗ್ತಾ ಇರಬೇಕು. ನನ್ನ ಲೈಫಲ್ಲಿ ನಡೆದಂಥ ಒಂದು ಜೋಕ್ ಹೇಳ್ತೀನಿ ನಿಮಗೆ. ಜೋಕ್ ಹೇಳಿ ವಿಡಿಯೋನ ಶುರು ಮಾಡ್ತೀನಿ, ಸರಿನಾ? ನೋಡಿ, ನನ್ನ ಫ್ರೆಂಡ್ ಒಂದಿನ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ. ನೈಟ್ ಡ್ಯೂಟಿ ಇರಬೇಕಾದ್ರೆ ಫೋನ್ ಮಾಡ್ತಾರೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಬಂದ ತಕ್ಷಣ ಮಲಗಿರ್ತೀನಿ ಸುಮ್ಮನೆ ಮನೇಲಿ. ಅದೇ ಕಾಫಿ ಕುಡಿದು ಸ್ವಲ್ಪ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ನಾನು ಸ್ವಲ್ಪ ಮಲಗಿರ್ತೀನಿ. ಮಲಗಿರ್ಬೇಕಾದ್ರೆ ಫೋನ್ ಮಾಡ್ತಾನೆ. ಮಗ ಎಲ್ಲಿದ್ದೀಯಾ ಅಂತ ಕೇಳ್ತಾನೆ. ನಾನು ಕಾಮನ್ ಆಗಿ ಮಗ ಮನೇಲಿದ್ದೀನಿ, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬಂದೆ ಕಣ, ಮಲಗಿದ್ದೆ, ಸುಸ್ತಾಗ್ಬಿಟ್ಟಿದೆ ಇವತ್ತು ಅಂತೀನಿ. ಮಗ ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಇವತ್ತು ಫ್ರಿಜ್ ತರೋಣ ಅಂತಾನೆ. ಅಯ್ಯೋ ಹೌದಾ, ನನಗೆ ಸುಸ್ತಾಗಿದೆ ಅಲ್ಲಪ್ಪ ಅಂತೀನಿ. ಇಲ್ಲ ಮಗ, ಬರಲೇಬೇಕು, ಫ್ರಿಜ್ ತರೋಣ. ಹೌದಾ, ಸರಿ ಬಿಡು, ಹಾಗಾದರೆ ನಾನು ಫ್ರೆಶ್ ಅಪ್ ಆಗ್ತೀನಿ, ಬಂದ್ಬಿಡು ಅಂತೀನಿ ನಾನು. ಬೇಡ ಮಗ, ಇವಾಗ ಬೇಡ, ನೈಟ್ ಹೋಗೋಣ ಅಂತಾನೆ. ಅರೆ, ನೈಟ್ ಡ್ಯೂಟಿ ಇದೆ ನಂದು ಅಂತ ನಾನು. ಇವತ್ತು ನನಗೋಸ್ಕರ ಹೆಂಗಾನ ಮಾಡಿ ರಜೆ ಮಾಡು ಅಂದ. ಹೌದಾ, ಇನ್ನು ಫ್ರೆಂಡ್ ಕೇಳ್ತಾವನಲ್ವಾ, ರಜೆ ಮಾಡೋಣವಾ ಬೇಡವಾ ಅಂತ. ಇನ್ನು ನಾನು ಸ್ವಲ್ಪ ಸರಿ ಮಗ ನೋಡೋಣ, ಎಷ್ಟೊತ್ತಿಗೆ ಹೋಗೋಣ ಅಂದೆ. ಮಗ, ಇವಾಗ ಹೋದ್ರೆ ಬೆಳಗ್ಗೆ ಯಾಕೆ ಬೇಡ ಅಂತಿದ್ದೀನಿ ಅಂದರೆ, ಬೆಳಿಗ್ಗೆ ಎಲ್ಲರೂ ಇರ್ತಾರೆ, CC ಕ್ಯಾಮ್ರಾ ಎಲ್ಲ ಇರುತ್ತೆ, ರಾತ್ರಿ ಹೋಗಿ ತಂದ್ಬಿಡೋಣ. ಅವನು ಹೇಳ್ತಿರೋದು ಕೊಂಡ್ಕೊಂಬರಕ್ಕಲ್ಲ, ಕದ್ಕೊಂಬರಕ್ಕೆ ಹೇಳ್ತಾವನೆ. ಇಂಥ ಫ್ರೆಂಡ್ಸ್ ಕೂಡ ಇರ್ತಾರೆ. ಅಪ್ಪ ತಂದೆ, ಈ ಥರ ಎಲ್ಲ ಬೇಡ, ನನಗೆ ಎಲ್ಲೊಂದು ಕಡೆ ನೆಮ್ಮದಿಗೆ ದುಡ್ಕೊಂಡು ತಿಂತಾ ಇದ್ದೀವಿ, ನೀ ಎಲ್ಲಿ ಹೋಗಿ ಕದ್ಕೊಂಬರೋ ಪ್ಲ್ಯಾನ್ ಎಲ್ಲ ಹೇಳ್ಬೇಡ ತಂದೆ. ಬೇಡಪ್ಪ, ನನ್ನ ಪಾಡಿಗೆ ನಾನು ಹೆಂಗೋ ದುಡ್ಕೊಂಡು ತಿಂತಾ ಇದ್ದೀನಿ, ಬಿಟ್ಬಿಡು ತಂದೆ ಅಂದೆ. ಇಲ್ಲ ಮಗ, ಜೋಕ್ ಮಾಡಿದೆ, ಆರಾಮಾಗಿ ರೆಸ್ಟ್ ಮಾಡು ಅಂತಾನೆ. ಆಮೇಲೆ ನೋಡಿ, ಬೆಳಗ್ಗೆ ಹೋಗೋಣ ಅಂದರೆ ಬೆಳಗ್ಗೆ ಜನ ಇರ್ತಾರೆ, CC ಕ್ಯಾಮ್ರಾಸ್ ಇರುತ್ತೆ, ರಾತ್ರಿ ಆದರೆ ಏನೋ ಒಂದು ಮಾಡೋಣ ಬಿಡು ಅನ್ನೋ ರೇಂಜಿಗೆ ಹೇಳ್ತವನೆ. ನಾನೆಲ್ಲೋ ನನ್ನ ಫ್ರೆಂಡ್ ಪಾಪ ಅವ್ರ ಮನೇಲಿ ಅಮ್ಮ ಮಗ ಅವ್ರ ತಂದೆಯವರು ಇರ್ತಾರೆ, ಏನೋ ಫ್ರಿಜ್ ತಗೊಂತವನೆ, ಹೋಗಿ ಬಂದರೆ ಆಯ್ತು ಬಿಡು, ನಿದ್ದೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಾನು. ಇವನು ಹೇಳ್ತಿರೋದು ರಾತ್ರಿ ಹೋಗಿ ಕದ್ಕೊಂಬರೋಣ ಅಂತ. ಆಮೇಲೆ ಹೇಳ್ತಿದ್ದಾನೆ, ಇಲ್ಲ ಮಗ, ನಾನು ನೈಟ್ ಡ್ಯೂಟಿಗೆ ಹೋಗಿ ಬಂದೆ, ನನಗೂ ರೆಸ್ಟ್ ಬೇಕು, ಸುಮ್ಮನೆ ಹಂಗೆ ತಲೆ ತಿನ್ನೋಣ ಅಂತ ಫೋನ್ ಮಾಡಿದ್ದೆ ಅಂತವನೆ. ಈ ಥರ ತರಲೆ ಫ್ರೆಂಡ್ಸ್ ನಿಮ್ಮ ಒಂದು ಲೈಫಲ್ಲೂ ಕೂಡ ಇರ್ತಾರಂತ ಅನ್ಕೋತೀನಿ. ಇದ್ದಾರೆ ಅಂತ ಕೂಡ ಅನ್ಕೊತೀನಿ, ಸರಿನಾ? ಒಂದ್ಸಲ ಅಂಥವ್ರನ್ನ ನೆನಪು ಮಾಡ್ಕೊಂಬಿಡಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಏನಂತ ಅಂದರೆ, ಪೂಜೆ ಬಗ್ಗೆ ಅಲ್ಲ, ಕೆಲವೊಂದು ಮಾತುಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಏನೇ ಕೆಟ್ಟದ್ದು ನಡೆದ್ರೂ ಕೂಡ, ಎಂಥ ಕೆಟ್ಟದ್ದು ನಡೆದ್ರೂ ಕೂಡ ಅಲ್ಲಿ ಒಂದು ಒಳ್ಳೇದೇನೋ ಒಂದು ಇದ್ದೇ ಇರುತ್ತೆ, ಕಾದಿರುತ್ತೆ. ಉದಾಹರಣೆಗೆ, ಒಂದು ಕೆಟ್ಟೋಗಿ ನಿಮ್ಮ ಮನೇಲಿ ಯಾವುದೋ ಒಂದು ಗಡಿಯಾರ ಕೆಟ್ಟೋಗಿ ನಿಂತಿದೆ ಅಂದರೂ ಕೂಡ ಅದು ದಿನಕ್ಕೆ 2 ಸಲ ಒಂದು ಸರಿಯಾದ ಸಮಯವನ್ನು ತೋರಿಸುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ, ಒಂದು ಗಡಿಯಾರ ನಿಮ್ಮ ಮನೇಲಿ ಕೆಟ್ಟು ನಿಂತೋಗಿದೆ ಅಂದರೂ ಕೂಡ ದಿನಕ್ಕೆ 2 ಸಲ ಅದು ಸರಿಯಾದ ಸಮಯವನ್ನು ತೋರಿಸುತ್ತೆ. ಹಾಗೇನೆ ಒಂದು ಕೆಟ್ಟ ಪರಿಸ್ಥಿತಿ, ನಿಮಗೆ ತುಂಬ ಕೆಟ್ಟ ಪರಿಸ್ಥಿತಿ ಎದುರಾಗಿದೆ, ಯಾರ ಹತ್ರ ಕೂಡ ಹೇಳ್ಕೊಳಕ್ಕೆ ಆಗದಿರುವಂಥ ಪರಿಸ್ಥಿತಿಗೆ ನೀವು ಗುರಿಯಾಗಿಬಿಟ್ಟಿದ್ದೀರಾ, ತುಂಬ ಮನಸ್ಸು ಒಂದು ನೋವಿಗೆ ಜಾರ್ಬಿಟ್ಟಿದೆ. ಇವಾಗ ನಗ್ನಗ್ತಾ ಇದ್ದೀರಿ ಅಂದರೆ ಮತ್ತೊಂದು ಕ್ಷಣ ನಗ್ನಗ್ತಾ ಇರೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಅದರಿಂದ ಏನೋ ಒಂದು ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತೆ. ಒಳ್ಳೆಯ ಉದ್ದೇಶ ಖಂಡಿತ ಇರುತ್ತೆ. ಆ ಸಮಯಕ್ಕೆ ನಮಗೆ ಒಂದು ತಲೆ ಭಾರ ಆಗ್ಬಿಡುತ್ತೆ, ಗೊತ್ತಾಗೋದಿಲ್ಲ. ನಾವು ರಾಯರ ಭಕ್ತರಾಗಿರೋದ್ರಿಂದ ಎಂಥ ಸಮಯ ಇದ್ರೂ ಕೂಡ, ಅದು ಸಂತೋಷನೇ ಆಗಲಿ ದುಃಖನೇ ಆಗಲಿ, ಶ್ರೀರಾಘವೇಂದ್ರ ಅನ್ನೋದನ್ನು ನಾವು ರೂಢಿ ಮಾಡ್ಕೊಂಡಿದ್ದೀವಿ, ಅಂತೀವಿ ಕೂಡ. ಯಾಕಂದರೆ ರಾಯರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನೋ ಒಂದು ದಾರಿಯನ್ನು ತೋರಿಸ್ತಾರಂತ. ಅದೇ ರೀತಿ ನಿಮ್ಗೆ ಎಂಥ ಕೆಟ್ಟ ಪರಿಸ್ಥಿತಿ ಒಂದು ಎದುರಾದರೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ. ಎರಡನೇದಾಗಿ, ಮುಖ್ಯವಾಗಿ ಬೇರೆಯವ್ರ ಜೊತೆಗೆ ನಿಮ್ಮನ್ನ ಹೋಲಿಕೆ ಮಾಡ್ಕೋಬೇಡಿ. ನಾನು ಅವ್ರ ಥರ ಇಲ್ಲ ಅಂತ ಆಗಲಿ, ಅಥವಾ ಅವ್ರ ರೀತಿ ನನಗೆ ಬದುಕೋಕ್ಕಾಗ್ತಾ ಇಲ್ಲ ಅಂತ ಆಗಲಿ, ಈ ಥರ ಹೋಲಿಕೆ ಮಾಡ್ಕೋಬೇಡಿ. ಹೋಲಿಕೆ ಮಾಡ್ಕೊಳ್ಳೋದೇ ಆಯಿತು ಅಂದರೆ ನಿಮಗಿಂತ ತುಂಬ ಸುಮಾರು ದೊಡ್ಡವರಾಗಿರ್ಬೇಕು ಅವರು. ಎಲ್ಲದರಿಂದಲೂ ಕೂಡ, ಗುಣ ಎಲ್ಲ ರೀತಿಯಿಂದಲೂ ಕೂಡ ಸುಮಾರು ದೊಡ್ಡವರಾಗಿರಬೇಕು. ಅವರಿಗೆ ನೀವು ಏನೂ ಅಲ್ಲ ಅನ್ನೋ ರೀತಿ ಇರಬೇಕು. ಅವ್ರನ್ನ ನಿಮಗೆ ಹೋಲಿಕೆ ಮಾಡ್ಕೊಳ್ಳಿ. ಯಾವ ರೀತಿ ಹೋಲಿಕೆ? ರಾಯರ ವ್ಯಕ್ತಿತ್ವ ಎಂಥದ್ದು? ರಾಯರ ವ್ಯಕ್ತಿತ್ವ, ರಾಯರು ಎಲ್ರಿಗೂ ಒಳ್ಳೇದನ್ನ ಬಯಸ್ತಾ ಇದ್ರು, ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತಾ ಇರಲಿಲ್ಲ. ರಾಯರಿಗೆ ಯಾರ ತಂಟೆಗೆ ಹೋಗ್ತಾ ಇರಲಿಲ್ಲ, ಎಲ್ಲರೂ ನನ್ನ ಮಕ್ಕಳೇ ಅಂತ ಸ್ವೀಕರಿಸ್ತಾ ಇದ್ರು, ಎಲ್ರಿಗೂ ಒಳ್ಳೇದಾಗಬೇಕಂತಲೇ ಬಯಸ್ತಾ ಇದ್ರು. ಶಿಸ್ತು ಇತ್ತು ಅವರಿಗೆ, ಇದೇ ರೀತಿ ಇರಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ರಾಯರು
ಏನು ನಮಗೆ ತಿಳಿಸ್ಕೊಟ್ರೋ ರಾಯರಿಗೆ ಏನು ಮಾಡ್ಬೇಕಂದ್ರೆ ರಾಯರ ಒಂದು ವ್ಯಕ್ತಿತ್ವವನ್ನು ನಾವು ರೂಢಿ ಮಾಡ್ಕೋಬೇಕು. ಅವ್ರು ಹೆಂಗೆ ಬದುಕಿದ್ರಲ್ಲ ಆ ದಾರಿಲಿ ನಾವು ಬದುಕೋಣ ಅಂತ ರೂಢಿ ಮಾಡ್ಕೋಬೇಕು. ಹೋಲಿಕೆ ಅಂದರೆ ತಪ್ಪಾಗತ್ತೆ. ಆ ರೀತಿಲಿ ನಾವು ಬದುಕೋಣ ಅಂತ ಒಂದು ರೂಢಿನ ಮಾಡ್ಕೋಬೇಕು. ಈ ರೀತಿ ಯಾರೆಲ್ಲ ಪೂಜ್ಯರು ಇರ್ತಾರಲ್ವ, ಯಾರೆಲ್ಲ ದೊಡ್ಡ ದೊಡ್ಡ ಗುರುಗಳು ಇರ್ತಾರಲ್ವ, ಅವ್ರು ಹೆಂಗೆ ಬದುಕಿದ್ರು, ಅವ್ರು ಬದುಕೋ ಒಂದು ದಾರಿ ಹೆಂಗಿತ್ತು, ಅವ್ರ ಗುಣಗಳು ಹೆಂಗಿತ್ತಲ್ವ, ಅದನ್ನ ನಾವು ಫಾಲೋ ಮಾಡಬೇಕು. ಆ ರೀತಿ ನಾವು ಬದುಕೋಣ ಅಂತ ರೂಢಿ ಮಾಡ್ಕೋಬೇಕು ಹೊರತಾಗಿ ಯಾರೋ ಕೀಳಾಗಿ ಮಾತಾಡಿದ್ರು ಅಥವಾ ಯಾರೋ ನಿಮ್ಮ ಹತ್ರ ಇವತ್ತು ದುಡ್ಡಿಲ್ಲ ಅಂತ ಕೇವಲವಾಗಿ ನೋಡ್ತಾ ಇದಾರೆ ಅಂದ ತಕ್ಷಣ ಅವ್ರ ಹತ್ರ ದುಡ್ಡಿದೆ ಅಥವಾ ಅಂದ ಚಂದದಲ್ಲಿ ಎಲ್ಲದರಿಂದಲೂ ಕೂಡ ತುಂಬಾ ಇದು ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕೇವಲವಾಗಿ ನೋಡ್ತಾ ಇದಾರೆ ಅಂದ್ರೆ ಅವ್ರ ಜೊತೆಗೆ ಹೋಲಿಕೆ ಮಾಡ್ಕೋಬೇಡಿ. ಅದೆಂತ ಪ್ರಯೋಜನ ಇಲ್ಲ. ಅದು ಯಾವುದು ಕೂಡ ಶಾಶ್ವತ ಅಲ್ಲ. ಇವತ್ತು ಅವ್ರ ಹತ್ರ ಇರ್ಬೋದು, ನಾಳೆ ನಿಮ್ಮ ಹತ್ರ ಇರ್ತದೆ. ಹಣ ಆಗಲಿ, ಅಂದ ಚಂದ ಆಗಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ದೇವ್ರು ಕೊಡ್ಬೇಕಂತ ನಿರ್ಧಾರ ಮಾಡಿದ್ರೆ ಅನ್ಕೊಳ್ಳಿ, ಒಂದು ಗಿಡ ಪೂರ್ತಿ ಒಣಗೋಗ್ತಿರುತ್ತೆ. ಆ ದೇವ್ರ ಆಶೀರ್ವಾದ ಇತ್ತಂದ್ರೆ ಅದಕ್ಕೆ ನೀವು ನೀರು ಹಾಕಿಲ್ಲ ಅಂದ್ರೂ ಕೂಡ ಮತ್ತೆ ಚಿಗುರೊಡೆಯುತ್ತೆ. ಮತ್ತೆ ಅದು ಚೆನ್ನಾಗಿ ಎಲ್ಲ ಹಚ್ಚ ಹಸಿರಾಗ್ಬಿಡುತ್ತೆ ಗಿಡ. ತುಂಬಾ ಗಿಡಗಳನ್ನ ನೋಡಿದೀನಿ ನಾನು. ಇಲ್ಲೇನೋ ಗಿಡಗಳಿಗೆ ನಾವು ನೀರು ಹಾಕ್ತಿವಿ, ಕಾಡಲ್ಲಿರೋ ಗಿಡಗಳಿಗೆ ಮಳೆನೇ ಅಲ್ವಾ, ದೇವರೇ ಅಲ್ವಾ, ಮಳೆ ಯಾರು ಕೊಡ್ತಾರೆ? ದೇವರೇ ಅಲ್ವಾ. ಅದರಿಂದ ಕಾಡಲ್ಲಿರೋ ಗಿಡಗಳು ನೋಡಿ ನಮ್ಗೆ ತುಂಬಾ ಹಸೂರಾಗಿರುತ್ತೆ, ಅಂದ್ರೆ ಹಸಿರಾಗಿರುತ್ತೆ, ಹಚ್ಚ ಹಸಿರಾಗಿರುತ್ತೆ. ಅಲ್ಲಿ ಯಾರು ನೀರು ಹಾಕ್ತಾರೆ? ನಮ್ಮ ಊರಲ್ಲಿ ನೋಡೋಗಿಂತ ಕಾಡಲ್ಲಿ ನೋಡಿದ್ರೆ ತುಂಬಾ ಹಚ್ಚ ಹಸಿರಾಗಿರುತ್ತೆ ಗಿಡಗಳೆಲ್ಲ. ಅದಕ್ಕೆ ಯಾರು ಹಾಕ್ತಾರೆ ನೀರು? ದೇವ್ರು ತಾನೆ. ಅದೇ ರೀತಿ ದೇವ್ರ ಮನ್ಸು ಮಾಡಿದ್ರೆ ನಿಮ್ ಲೈಫ್ ಏನಾದ್ರೂ ಬದಲಾಗತ್ತೆ. ಆದ್ರೆ ನಾವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೋಬಾರ್ದು. ಯಾವತ್ತೂ ಕೂಡ ಏನೋ ಒಂದು ನೋವಾಗಿದೆ ಅಂದ್ರೆ ಅದರಿಂದ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ. ಇಲ್ಲಿ ಸುಮ್ನೆ ಯಾರು ಭೂಮಿ ಮೇಲೆ ಬರಲ್ಲ. ಹಿಂಗೆ ಬದುಕಬೇಕಂತ ದೇವ್ರ ಇಚ್ಛೆ ಆಗಿರುತ್ತೆ. ಇಂಥವ್ರ ಹೊಟ್ಟೆಲೆ ಹುಟ್ಟಬೇಕಂತ ದೇವ್ರ ಇಚ್ಛೆ ಆಗಿರುತ್ತೆ. ನಿಮ್ ಲೈಫ್ ಇಂಥವ್ರ ಜೊತೆನೆ ಮುಂದುವರಿಬೇಕಂತ ಕೂಡ ದೇವ್ರ ಇಚ್ಛೆ ಆಗಿರುತ್ತೆ. ಆದ್ರೆ ದೇವ್ರ ಏನ್ ಮಾಡ್ತಾನಂದ್ರೆ ನಮಗೆ ಕಣ್ಣುಗಳನ್ನ ಕೊಟ್ಟಿರೋದ್ರಿಂದ ಎರಡು ಆಯ್ಕೆ ಕೊಡ್ತಾನೆ, ಒಳ್ಳೇದನ್ನ ಕೆಟ್ಟದ್ನ. ಅತಿ ಹೆಚ್ಚು ಜನಗಳು, ನನ್ನನ್ನು ಸೇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ, ಇದ್ರೂ ಇರಬಹುದು, ನಾವೇನ್ ಮಾಡ್ತೀವಿ ಅಂದ್ರೆ ಕಣ್ಣು ಇಷ್ಟಪಟ್ಟಿದ್ನ, ಮನಸ್ಸಿನಿಗಿಂತ ಕಣ್ಣು ಇಷ್ಟಪಟ್ಟಿದ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ ಲೈಫಲ್ಲಿ, ಆ ಕಣ್ಣು ಇಷ್ಟಪಟ್ಟಿದ್ದು ಕೆಲವೊಂದ್ಸಲ ಕಣ್ಣು ಮುಂದೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಮನಸ್ಸಲ್ಲಿ ಏನಿರುತ್ತೆ ಯಾರಿಗೆ ಗೊತ್ತು. ಹಾಗಾಗಿ ನಾನೇನು ಹೇಳ್ತೀನಿ ಗೊತ್ತಾ, ಯಾವುದನ್ನ ವ್ಯಕ್ತಿನಾಗ್ಲಿ ಯಾವುದನ್ನಾದ್ರೂ ಆಯ್ಕೆ ಮಾಡ್ಕೋಬೇಕಿತ್ತು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಆದರೆ ಲೈಫಲ್ಲಿ ಯಾವತ್ತೂ ಕೂಡ ಏನೋ ಒಂದು ಸಮಯ, ಕೆಟ್ಟ ಸಮಯ ಶುರುವಾಯಿತು ಅಂತ ತಕ್ಷಣ ಪದೇ ಪದೇ ನನಗೆ ಕೆಟ್ಟದೇ ಆಗ್ತಾ ಇದೆ, ನನ್ನ ಟೈಮ್ ಸರಿ ಇಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು. ಇದು ತುಂಬಾ ದೊಡ್ಡ ತಪ್ಪು. ನಿಮಗೆ ಪದೇ ಪದೇ ಕಷ್ಟನೇ ಬರ್ತಾ ಇದೆ ಅಂದ್ರೆ ನಿಮಗೆ ಕಷ್ಟ ಶಾಶ್ವತವಾಗಿ ದೂರ ಆಗ್ತಿದೆ. ಬರೋ ದಿನಗಳೆಲ್ಲ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನೀವು ಇಟ್ಕೊಂಡಾಗ ಆ ದೇವರಿಗೂ ಕೂಡ ಖುಷಿ ಆಗ್ಬಿಡುತ್ತೆ. ರಾಯರಿಗೂ ಕೂಡ, ನಾನು ರಾಯರ ಹತ್ರ ಅದೇ ರೀತಿ ಕೇಳ್ಕೊಳ್ಳೋದು. ಏನೋ ಒಂದು ಕಷ್ಟ ಬರ್ತಾ ಇದೆ ಅಂತ ಅಂದ್ರೆ ಬರ್ಲಿ ರಾಯರು ಕೊಡ್ತಾ ಇದ್ದಾರೆ. ರಾಯರು ಏನೋ ಒಂದು ದೊಡ್ಡ ಕಷ್ಟಗಳನ್ನ ಚಿಕ್ಕದ್ರಲ್ಲಿ ಕೊಡ್ತಾ ಇದ್ದಾರೆ, ಚಿಕ್ಕದ್ರಲ್ಲಿ ಕೊಡ್ತಾ ಇದ್ದಾರೆ, ಚಿಕ್ಕದ್ರಲ್ಲೇ ಬಗೆಹರಿಸ್ಬಿಡ್ತಾರೆ. ಬರೋ ದಿನಗಳಲ್ಲಿ ತುಂಬಾ ಅದ್ಭುತವಾಗಿ ನನ್ನ ಬದುಕಿಸ್ತಾರೆ ಅಂತ ನಂಬಿಕೆಯಿಂದಾನೆ ಇವತ್ತು ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ. ರಾಯರ ಆಶೀರ್ವಾದದಿಂದ, ಗುರು ಹಿರಿಯರ ಆಶೀರ್ವಾದದಿಂದ, ನಾನು ನಂಬೋ ಆಂಜನೇಯ ಸ್ವಾಮಿ, ವಿನಾಯಕರ ಆಶೀರ್ವಾದದಿಂದ, ನಮ್ಮ ಮನೆ ದೇವರು ಗಂಗಮ್ಮ ದೇವಿಯ ಆಶೀರ್ವಾದದಿಂದ ಇವತ್ತೆಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿದ್ದೀನಿ. ಅದು ದೇವರು ಕೊಟ್ಟಂತಹ ವರ, ದೇವರ ಆಶೀರ್ವಾದ. ನಾನು ಹೇಳೋದಿಷ್ಟೇ, ಇಲ್ಲಿ ನೀವು ಯಾರಿಗೂ ಇಂಥ ಕಮ್ಮಿ ಇಲ್ಲ. ಒಂದು ಒಳ್ಳೆ ಮನಸ್ಸಿದೆ, ಒಳ್ಳೆ ಮನಸ್ಸಿಂದ ಕೂಡ ಚೆನ್ನಾಗಿದ್ದೀರಾ, ಒಂದು ಒಳ್ಳೆ ಗುಣದಿಂದ ಕೂಡ ಚೆನ್ನಾಗಿದ್ದೀರಾ, ಎಲ್ರನ್ನೂ ಪ್ರೀತಿಯಿಂದ ಮಾತಾಡಿಸ್ತೀರಾ, ಎಲ್ಲರೂ ನಮ್ಮವರಂತ ಮಾತಾಡಿಸ್ತೀರಾ. ಇದೆಲ್ಲ ನನಗೆ ಹೆಂಗೆ ಗೊತ್ತಾಗ್ತಿದೆ ಅಂತನಾ, ನೀವು ಮಾಡುವಂಥ ಕಮೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಲೈನ್ಸ್ ಇರುತ್ತಂದರೆ ನಿಮ್ಮ ಮನಸ್ಸು ಏನು ಅನ್ನೋದು ಅಲ್ಲಿ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಎಷ್ಟು ಚೆನ್ನಾಗಿ ನನಗೂ ಕೂಡ ವಿಶ್ ಮಾಡ್ತೀರಾ, ಅಣ್ಣ ನೀವು ಚೆನ್ನಾಗಿರಿ ಅಂತೀರಾ, ಇನ್ನೂ ಕೆಲವರು ಮಹೇಶ್ವರ ನೀವು ಚೆನ್ನಾಗಿರಿ ಅಂತೀರಾ. ಎಲ್ರಿಗೂ ಕೂಡ ನಿಜವಾಗ್ಲೂ ಟ್ಯಾಂಕ್ಸ್ ಅನ್ನೋದಾಗಲಿ, ನಮಸ್ಕಾರ ಅನ್ನೋದಾಗಲಿ ತುಂಬ ಚಿಕ್ಕ ಪದ. ಈ ದೇಹದಲ್ಲಿ ಒಂದು ಉಸಿರಿರೋರ್ಗೂ ಕೂಡ ನಿಮ್ಮ ಒಂದು ಪ್ರೀತಿ ಕಾಳಜಿನ ನಾನು ಯಾವತ್ತೂ ಕೂಡ ಮರೆಯಲ್ಲಮ್ಮ, ನಿಜವಾಗ್ಲೂ ಕೂಡ ಮರೆಯಲ್ಲ. ಎಲ್ರಿಗೂ ಕೂಡ ನಾನು ನಿಜವಾಗ್ಲೂ ಕೂಡ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಅದು ರಾಯರು ಕೊಟ್ಟಂಥ ಕುಟುಂಬ ನನಗೆ. ನಾನೇನು ಹೇಳ್ತೀನಿ ಅಂದರೆ, ನಿಮಗಿದ್ದಷ್ಟೇ ಪ್ರೀತಿ ಕಾಳಜಿ ನನಗೂ ಕೂಡ ನಿಮ್ಮ ಮೇಲಿದೆ. ನೀವು ಕೂಡ ನಗ್ನಕ್ಕೆ ತರಬೇಕು ಅನ್ನೋದು ನನ್ನ ಆಸೆ. ಏನೇ ಆಗಲಿ ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದನ್ನ ಕಳ್ಕೊಬೇಡಿ. ಮುಳುಗೋಗ್ತಿತ್ತು ನನ್ನ ಜೀವನ, ಎತ್ತಿಡಿದವ್ರು ಯಾರು? ನಮ್ಮ ರಾಯರು, ದೇವರುಗಳು. ನನ್ನ ಎಲ್ಲೋ ಒಂದು ಕಡೆ ಸ್ವಲ್ಪ ಉಸಿರಾಡ್ತಿದ್ದೀನಿ. ಇವತ್ತು ನನ್ನ ಮುಖದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದುಃಖನೂ ಹಂಗೆ ಬರ್ತಾ ಇದೆ ಹೇಳಬೇಕಾದ್ರೆ. ಇವತ್ತು ನಿಮ್ಮ ಮುಂದೆ ನಗ್ನಗ್ತಾ ಮಾತಾಡ್ತಿದ್ದೀನಿ ಅಂದರೆ ಅದು ದೇವರ ಆಶೀರ್ವಾದನೇ. ನಾನು ಜನಗಳನ್ನ ನಂಬಲಿಲ್ಲ, ಜನಗಳನ್ನ ನಂಬಿ ಸಾಕಾಗಿತ್ತು ನನಗೆ. ಈಗಾಗಲೇ ಜನಗಳನ್ನ ನಂಬಿ ಸಾಕಾಗ್ಬಿಟ್ಟಿತ್ತು. ಯಾರನ್ನ ನಂಬಿದ್ರು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಯಾವುದೋ ಒಂದು ರೀತಿ ಮಾಡೋರು. ಆದರೆ ದೇವರು ಕೊಟ್ಟಂತಹ ಕೆಲವೊಂದಿಷ್ಟು ನನಗೆ ಬೆರಳೆಣಿಕೆ ಅಷ್ಟು ಸ್ನೇಹಿತರಿದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯವರು, ಅದ್ಭುತವಾಗಿದ್ದಾರೆ. ಅವ್ರು ಯಾವಾಗಲೂ ಕೂಡ ಚೆನ್ನಾಗಿರಬೇಕು. ನೀವು ಕೂಡ ದೇವ್ರು ಕೊಟ್ಟಿದ್ದೆಲ್ಲವೂ ಕೂಡ. ಇವಾಗ ನಾನು ಏನಾದರೂ ನಗ್ನಗ್ತಾ ನಿಮಗೆ ಒಂದು 4 ಮಾತನ್ನು ಆಡ್ತಾ ಇದ್ದೀನಿ ಅಂತ ಅಂದರೆ ಹೇಳ್ತಾ ಇದ್ದೀನಿ, ನನಗೆ ಸಾಧ್ಯವಾದಷ್ಟು ತಿಳಿಸಿ ಹೇಳ್ತಾ ಇದ್ದೀನಿ ಅಂದರೆ ರಾಯರು ಕೊಟ್ಟಂಥ ವರ.
ದೇವರು ಕೊಟ್ಟಂತಹ ವರ. ಅವ್ರ ಆಶೀರ್ವಾದದಿಂದನೇ ಇವತ್ತು. ಇಲ್ಲಾಂದ್ರೆ ಯಾವತ್ತೂ ಮುಳುಗೋಗ್ಬಿಡ್ಬೇಕಿತ್ತು ನಾನು. ಯಾವತ್ತೋ ಮುಳುಗೋಗ್ಬಿಡ್ಬೇಕಿತ್ತು. ವಿಪರೀತ ಕಷ್ಟಗಳನ್ನ ಎದುರಿಸಿದ್ದೀನಿ ನಾನು. ಕೆಲವೊಂದನ್ನು ಮಾತ್ರ ಹೇಳ್ಕೊಂಡಿದ್ದೀನಿ. ಒಂದು ಸಮಯ ಅಂತ ಬಂದರೆ ನಾನು ಎಲ್ಲವನ್ನೂ ಕೂಡ ಹೇಳ್ಕೊತೀನಿ. ಹಿಂಗೂ ಕಷ್ಟ ಇರುತ್ತಾ, ಒಂದು ಹುಡುಗನ ಜೀವನದಲ್ಲಿ ಹಿಂಗೂ ಕಷ್ಟಗಳು ಬರುತ್ತಾ ಅಂತ ನೀವು ಕೂಡ ಅನ್ಕೋಬಹುದು. ಖಂಡಿತ ತುಂಬ ಕಷ್ಟಗಳಿಂದ ನಾನು ಪಾರಾಗಿದ್ದೀನಿ. ಅಂದರೆ ನನಗಿದ್ದಿದ್ದು ಜನಬಲ ಅಲ್ಲ, ನಿಜವಾಗ್ಲೂ ಕೂಡ ದೈವಬಲ. ದೈವನೇ ಕಾಪಾಡಿರೋದು. ದೈವದಿಂದ ದೈವ ಕೊಟ್ಟಂಥ ಒಂದೊಂದು ವಜ್ರಗಳೇ ನೀವು ನನಗೆ. ನಿಮ್ಮನ್ನೇನೋ ಉಬ್ಬಿಸ್ಬೇಕು, ಏನೋ ಮಾಡ್ಬೇಕಂತ ಹೇಳ್ತಾ ಇಲ್ಲ. ನನ್ನ ಪ್ರಕಾರ, ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ದೇವರು ಕೊಟ್ಟಂಥ ವರನೇ ನೀವು ನನಗೆ, ವಜ್ರಗಳೇ ನನಗೆ. ಯಾಕಂದರೆ ದೇವರು ಹುಡುಕಾಡಿ ಕೊಡ್ತಾನೆ. ದೇವ್ರು ಕೊಟ್ಟಿದ್ದೇ ಶಾಶ್ವತ. ನಾವು ಹುಡ್ಕೊಂಡು ಹೋಗಿದ್ರಲ್ಲಿ ಏನಾದರೂ ಇದಾಗ್ಬೋದು, ಬಟ್ ದೇವ್ರು ಕೊಟ್ಟಿದ್ದು ಖಂಡಿತವಾಗ್ಲೂ ಕೂಡ ಯಾವತ್ತೂ ಕೂಡ ಅದು ಕೆಟ್ಟದಾಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವತ್ತೂ ಕೂಡ ಕೆಟ್ಟದಿರೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಇವತ್ತು ವಿಡಿಯೋಸ್ ನೋಡ್ತಾ ಇರೋರು ನೀವೆಲ್ಲರೂ ಕೂಡ ನೊಂದು ಬೆಂದು ಕಣ್ಣೀರು ಹಾಕಿ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಿನೇ ಇವತ್ತು ಎಷ್ಟೋ ಜನ ಕಷ್ಟಕ್ಕೆ ಗುರಿಯಾಗಿದ್ದಾರೆ. ಎಷ್ಟೋ ಜನ ನೋವಲ್ಲಿದ್ದೀರಾ. ಎಷ್ಟೋ ಜನ ಇವಾಗ ನನ್ನ ಜೊತೆಗೆ ರಾಯರಿದ್ದಾರಂತ ಎಲ್ಲ ನೋವುಗಳನ್ನ ಮರೆತು ನಗ್ನಗ್ತಾ ಬದುಕ್ತಾ ಇದ್ದೀರಾ ಅಂತ ಅಂದರೆ ವಜ್ರ ಅಲ್ಲದೆ ಮತ್ತೇನು ನೀವು. ಎಲ್ಲವನ್ನೂ ಕೂಡ ತಾಳಿ ಎಲ್ಲವುಗಳನ್ನು ಕೂಡ ತಡ್ಕೊಂಡೇ ನೀವು ಇವತ್ತು ಈ ಮಟ್ಟಿಗಿದ್ದೀರಾ. ಇನ್ನೂ ಚೆನ್ನಾಗಿರ್ತೀರಾ. ಎಷ್ಟೋ ಜನ ಜಾಬ್ ಬಗ್ಗೆ ಕೇಳ್ತಾ ಇದ್ದೀರಾ. ಖಂಡಿತ ನಾನು ಪೂಜೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿನಾಯಕರ ಪೂಜೆ ಇದೆ, ಆ ಪೂಜೆಗಳನ್ನ ಮಾಡಿ ಜಾಬ್ ಆಗುತ್ತೆ. ಖಂಡಿತ ಮದುವೆ ಸೆಟ್ ಆಗ್ತಲ್ಲ ಅನ್ನೋರು ಕೂಡ ವಿನಾಯಕರ ಪೂಜೆನ ಮಾಡ್ಬೋದು. ಸುಮಾರು ಪೂಜೆಗಳ ಬಗ್ಗೆ ವಿಡಿಯೋಸ್ ಕೂಡ ಇದೆ. ಆಮೇಲೆ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ಸಿಗಲ್ಲಲ್ಲ, ಕಮ್ಮಿ ಅಲ್ವಾ, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ಆತ್ಮವಿಶ್ವಾಸದಿಂದ ಬದುಕಿ. ಮತ್ತೊಬ್ಬರಿಗೆ ನೀವು ಕೂಡ 4 ಜನಕ್ಕೆ ಧೈರ್ಯ ಹೇಳೋ ರೀತಿ ಒಂದು ಧೈರ್ಯ ನಿಮ್ಮಲ್ಲಿದೆ. ಅದೇನಾಗ್ತಾ ಇದೆ ಅಂದರೆ ಕುಗ್ಗಿ ಹೋಗಬೇಡಿ ಯಾವತ್ತೂ ಕೂಡ, ಸರಿನಾ? ಎಲ್ಲರೂ ಕೂಡ ನಗ್ನಗ್ತಾ ಇರಿ. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ, ಸರಿನಾ? ವಿಡಿಯೋಸ್ ಇನ್ಮೇಲೆ ಆದಷ್ಟು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಸರಿನಾ? ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.